ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಿ. ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. The title of today's program is "Let not your heart be troubled." ಇವತ್ತಿನ ವಾಕ್ಯದ ಒಂದು ಸಂದೇಶದ ಶೀರ್ಷಿಕೆ ಏನೆಂಬುದಾಗಿ ಹೇಳುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. Let's turn to the Gospel according to Saint John, chapter 14, verse 1. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಶ್ರೀ ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. These are the words of Jesus Christ to his disciples at the end of his ministry. ಈ ಒಂದು ಮಾತುಗಳು ಯೇಸು ಕ್ರಿಸ್ತನ ಕಡೆ ಮಾತುಗಳು, ತನ್ನ ಶಿಷ್ಯರಿಗೆ ಹೇಳಿದಂತ ಮಾತುಗಳಾಗಿದೆ. They wouldn't have Jesus by their side anymore. ಇದಾದ ನಂತರ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಶಾರೀರಿಕವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. Jesus was comforting them by promising to send the Holy Spirit to live in them. ಯೇಸು ಕ್ರಿಸ್ತನು ಅವರಿಗೆ ಆದರಣೆಯ ಮಾತುಗಳನ್ನು ಹೇಳುತ್ತಾ ಅವರಿಗೆ ಪವಿತ್ರಾತ್ಮನನ್ನ ಕಳಿಸ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾನೆ. Holy Spirit is one of the same kind as Jesus Christ. ಪವಿತ್ರಾತ್ಮನು ಯಾರೆಂದ್ರೆ ಯೇಸು ಕ್ರಿಸ್ತನಂತೆಯೇ ಅವರ ಸಂಗಡ ಇದ್ದು ಬಲಪಡಿಸುವಂತವನಾಗಿದ್ದಾನೆ. Holy Spirit is one who comes alongside to help you. ಈ ಪವಿತ್ರಾತ್ಮನು ತಾನೇ ಬಂದು ಸಹಾಯ ಮಾಡುವಂತವನಾಗಿದ್ದಾನೆ. The Spirit of truth will lead you and guide you into all truth. ಸತ್ಯದ ಆತ್ಮನು ಬಂದು ನಿಮ್ಮನ್ನು ಎಲ್ಲಾ ಸತ್ಯದಲ್ಲಿ ನಡೆಸ್ತಾನೆ ಎಂಬುದಾಗಿ ಹೇಳಿದ್ದಾನೆ. But the evil heart of unbelief can never find the comforter. ಈ ಒಂದು ಕೆಟ್ಟ ಹೃದಯ ಅಥವಾ ಒಂದು ಅಪನಂಬಿಕೆಯ ಇದ್ದರೆ ಈ ಒಂದು ಆದರಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. Jesus said that disciples will do greater works by the indwelling Holy Spirit power. ನಿಮ್ಮೊಳಗಿರುವಂತಹ ಪವಿತ್ರಾತ್ಮನಿಂದ ನೀವು ಹೆಚ್ಚಿನ ಕಾರ್ಯಗಳನ್ನ ಮಾಡುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. Their life will be of great spiritual impact. ಅವರ ಒಂದು ಜೀವಿತವೇ ಒಂದು ಜನರನ್ನ ಒಂದು ಪ್ರಭಾವ ಬೀರುವಂತ ಜೀವಿತವಾಗಿರ್ತದೆ. We are living in an age where Christ is seated on the throne of God. ಈ ಒಂದು ಯಾವ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಸಿಂಹಾಸನದ ಮೇಲೆ ಆಸೀನಾರೂಢನಾಗಿದ್ದಾನೆ. Jesus gives his people power and glory to touch a lost generation. ಕೆಟ್ಟು ಹೋದಂತ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಮಹಿಮೆಯನ್ನು ಹಾಗೂ ಶಕ್ತಿಯನ್ನು ತನ್ನ ಜನರಿಗೆ ಕೊಡುವಂತವನಾಗಿದ್ದಾನೆ. Jesus said, when I go, everything you ask in my name, the Father will do it. In my name means in my authority. ಯೇಸು ಕ್ರಿಸ್ತನು ಹೇಳಿದನು, ನಾನು ನಿಮ್ಮಿಂದ ಹೊರಟು ಹೋದ ಮೇಲೆ ನಿಮ್ಮ ಮೇಲೆ ದೇವರ ಒಂದು ಶಕ್ತಿ ಬರ್ತದೆ, ಹಾಗೂ ನೀವು ನನ್ನ ಹೆಸರಿನಲ್ಲಿ ಏನು ಕೇಳಿಕೊಂಡ್ರು ನಿಮ್ಗೆ ದೊರಕುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. Why do we feel so bad in life? ನಮ್ಮ ಜೀವಿತಗಳಲ್ಲಿ ಯಾಕೆ ನಾವು ಕೆಟ್ಟದಾಗಿ ಯೋಚಿಸಬೇಕು? It's because we don't believe the truth. ಯಾಕೆಂದ್ರೆ ನಾವು ಕೆಲವು ಸಾರಿ ನಾವು ಸತ್ಯವನ್ನ ಅರಿಯದೆ, ನಾವು ನಂಬದೆ ನಾವು ದುಃಖಕ್ಕೊಳಗಾಗುತ್ತೇವೆ. So we must deal with an evil heart of unbelief. ನಮ್ಮ ಒಂದು ಕೆಟ್ಟ ಹೃದಯವಾದಂತ ಅಪನಂಬಿಕೆಯನ್ನ ನಾವು ಪರಿಹರಿಸಬೇಕು. We must cast down imaginations and everything that exalts itself against the knowledge of God. ನಮ್ಮಲ್ಲಿರುವಂತಹ ದೇವರ ಜ್ಞಾನವನ್ನು ನಾವು ಹೊಂದಿಕೊಳ್ಳಲು ನಮ್ಮಲ್ಲಿರುವಂತಹ ಅಪನಂಬಿಕೆಯನ್ನು, ನಮ್ಮಲ್ಲಿರುವಂತಹ ಸ್ವಂತಿಕೆಯನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ. An evil heart of unbelief will stir up arguments against the truth. ನಮ್ಮಲ್ಲಿರುವಂತಹ ಕೆಟ್ಟ ಹೃದಯವು ಸತ್ಯಕ್ಕೆ ವಿರುದ್ಧವಾಗಿ ವಾದ ವಿವಾದಗಳನ್ನ ಮಾಡುತ್ತಾ ಅದನ್ನ ಅಲ್ಲಗಳೆಯುವಂತದ್ದಾಗಿದೆ. The Spirit of truth is going to help you with your feelings. ಸತ್ಯದ ಆತ್ಮನು ನಮ್ಮ ಭಾವನೆಗಳೊಟ್ಟಿಗೆ ಕೆಲಸ ಮಾಡಿ ಆತನು ಸಹಾಯಿಸುವವನಾಗಿದ್ದಾನೆ. The lame man and the poor said to Jesus, I have no man to help me first to
step into the water. ಒಬ್ಬ ಬಲಾಯನ ವ್ಯಕ್ತಿ ಆ ಒಂದು ಕೊಳದ ಬಳಿ ಇದ್ದುಕೊಂಡು ಯೇಸು ಸ್ವಾಮಿಗೆ ಹೇಳ್ತಾನೆ, ನನ್ನನ್ನ ನೀರಿನಲ್ಲಿ ಇಳಿಸಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ಹೇಳುತ್ತಾನೆ. Jesus had compassion for the man and healed him. ಯೇಸು ಕ್ರಿಸ್ತನಿಗೆ ಆತನ ಮೇಲೆ ಕನಿಕರ ಇದ್ದು ಆತನನ್ನ ಸ್ವಸ್ಥಗೊಳಿಸುತ್ತಾನೆ. Jesus came here to deal with the troubled heart of man. ಯೇಸು ಕ್ರಿಸ್ತನು ಹೃದಯದಲ್ಲಿ ಕಳವಳಗೊಂಡಂತಹ ಹೃದಯಗಳನ್ನ ಬಲಪಡಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. Jesus did miracles only that works of God might be made manifest in us. ನಮ್ಮಲ್ಲಿ ದೇವರ ಕಾರ್ಯಗಳು ತೋರ್ಪಡಿಸಲಿಕ್ಕಾಗಿ ಯೇಸು ಕ್ರಿಸ್ತನು ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ. We find unable to get out of certain situations. ಕೆಲವು ಸಾರಿ ನಮ್ಮ ಪರಿಸ್ಥಿತಿಗಳಿಂದ ನಾವು ಹೊರಬರಲಿಕ್ಕೆ ನಮಗೆ ಕಷ್ಟವಾಗಿ ಕಾಣ್ತದೆ. Jesus is ready to help you if you call upon the name of Jesus. ಯೇಸು ಕ್ರಿಸ್ತನ ಹೆಸರನ್ನ ಕರೆಯುವಾಗ ಆತ ನಮಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ. When Lazarus was ill, the sisters expected Jesus would come to heal him. ಲಾಜರಸನು ಕಾಯಿಲೆಯಲ್ಲಿ ಬಿದ್ದಾಗ ಆತನ ಸಹೋದರಿಯರು ಯೇಸು ಕ್ರಿಸ್ತನು ಬಂದು ಆತನನ್ನ ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಅವರು ನಂಬಿದ್ರು. But Jesus came only 4 days after his death and burial. ಆದರೆ ಯೇಸು ಕ್ರಿಸ್ತನು ಆತನು ಸತ್ತು ಸಮಾಧಿಯಾದ ಮೇಲೆ 4 ದಿನಗಳ ನಂತರ ಅವರ ಬಳಿ ಬರುತ್ತಾನೆ. Martha asked them, "Did you come too late?" ಮಾರ್ತಳು ಕೇಳುತ್ತಾಳೆ, ನೀನು ಬಹಳ ನಿಧಾನವಾಗಿ ಬಂದಿದ್ದೀಯಲ್ಲ. Jesus waited because his sickness and death were for the glory of God. ಯೇಸು ಕ್ರಿಸ್ತನು ನಿಧಾನ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಆತನ ಒಂದು ಕಾಯಿಲೆಯಿಂದ ಮರಣದಿಂದ ಆತನಿಗೆ ಮಹಿಮೆ ಉಂಟಾಗುವುದಿತ್ತು. Jesus wanted to strengthen the faith of his followers. ಯೇಸು ಕ್ರಿಸ್ತನು ತನ್ನ ಹಿಂಬಾಲಕರಿಗೆ ಶಿಷ್ಯರಿಗೆ ಬಲಪಡಿಸಲಿಕ್ಕೋಸ್ಕರ ಈ ಕಾರ್ಯವನ್ನ ಮಾಡುತ್ತಾನೆ. Jesus wanted to remind Martha that Jesus was not going to the resurrection. He was the resurrection. ಯೇಸು ಕ್ರಿಸ್ತನು ಮಾರ್ತಳಿಗೆ ಏನು ಹೇಳುತ್ತಾನೆ, ಪುನರುತ್ಥಾನವಾಗುವುದಲ್ಲ, ಯೇಸು ಕ್ರಿಸ್ತನು ತಾನೇ ಪುನರುತ್ಥಾನವಾಗಿದ್ದಾನೆ ಎಂಬುದಾಗಿ ತಿಳಿಯಪಡಿಸುತ್ತಾನೆ. Jesus waits sometimes to teach us and to prove his power over grave and death. ಯೇಸು ಕ್ರಿಸ್ತನು ಕೆಲವು ಸಾರಿ ನಿಧಾನ ಮಾಡುತ್ತಾನೆ. ಆತನು ಮರಣದ ಮೇಲೆ ಹಾಗೂ ಸಮಾಧಿಯ ಮೇಲೆ ತನ್ನ ಒಂದು ಶಕ್ತಿಯನ್ನು ತೋರ್ಪಡಿಸಲಿಕ್ಕಾಗಿ ಹಾಗೆ ಮಾಡುತ್ತಾನೆ. If you are spiritually dead, God will break the chain of sin in your life. ನಾವು ಆತ್ಮಿಕವಾಗಿ ಸತ್ತಿದೆಯಾದರೆ ಆತನು ಪಾಪವೆಂಬಂತಹ ಸಂಕೋಲೆಯನ್ನು ಆತನು ಮುರಿದು ಆತನು ಬಿಡುಗಡೆ ಮಾಡುತ್ತಾನೆ. If you are saying that I am not living the way I should, it is time for you to get right with God. ನಿಮ್ಮ ಜೀವಿತಗಳಲ್ಲಿ ನಾನು ಜೀವಿಸಬೇಕಾದ ರೀತಿಯಲ್ಲಿ ಜೀವಿಸ್ತಲೇ ಎಂಬುದಾಗಿ ಯೋಚಿಸುವುದಾದ್ರೆ ಯೇಸು ಕ್ರಿಸ್ತನು ಆತನು ಸರಿಪಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. You need to lay your trouble at his feet. ನಿಮ್ಮ ಒಂದು ಸಮಸ್ಯೆಗಳನ್ನ ಆತನ ಪಾದದಡಿಯಲ್ಲಿ ನೀವು ಹಾಕಬೇಕಾಗಿದೆ. We must thank the Lord for the comfort of the Holy Spirit. ಪವಿತ್ರಾತ್ಮನ ಆಧರಣೆಗೋಸ್ಕರ ನಾವು ಆತನನ್ನ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗುತ್ತದೆ. The Holy Spirit will comfort us in our troubles, in our fear and anxiety. ನಮ್ಮ ಒಂದು ಕಷ್ಟಗಳಲ್ಲಿ, ಚಿಂತೆಗಳಲ್ಲಿ, ಬಾಧೆಗಳಲ್ಲಿ ಪವಿತ್ರಾತ್ಮನು ನಮ್ಮನ್ನು ಸಂತೈಸುವವನಾಗಿದ್ದಾನೆ. Lord, you are the potter and we are the clay. Mold us. ಕರ್ತನೆ, ನೀನು ಕುಂಬಾರನು, ನಾನು ಜೇಡಿಮಣ್ಣು, ನಿನ್ನ ಇಷ್ಟದಂತೆ ನನ್ನನ್ನು ರೂಪಿಸು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಸೃಷ್ಟಿಕರ್ತನೆ, ಸರ್ವೋಪಕಾರಿಯೇ, ಸರ್ವಶಕ್ತನೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಿಮಗೆ ಕೃತಜ್ಞತೆಯನ್ನ, ಸ್ತೋತ್ರವನ್ನ, ಆರಾಧನೆಯನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಭಯಪಡದಿರಲಿ. ನಾನು ನಿಮಗೆ ಸಂತೈಸ್ತೇನೆ ಎಂಬುದಾಗಿ ಹೇಳಿದೆ, ಅದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಮಾತುಕಾರ್ಯಗಳನ್ನು ಮಾಡುವಂತ ಶಕ್ತಿ ನಿನ್ನಲ್ಲಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ಒಳೆಗಳು ಹರಿಯುವುದಕ್ಕಾಗಿ ಸ್ತೋತ್ರ. ನೀನೇ ಪುನರುತ್ಥಾನವು ಜೀವವೂ ಆಗಿದ್ದೆ ಸ್ವಾಮಿ. ನಿನ್ನ ನಂಬಿದಂತ ಮಕ್ಕಳಿಗೆ ನೀನು ಪುನರುತ್ಥಾನವನ್ನ, ಜೀವವನ್ನ ಕೊಡುತ್ತಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಮಹಾಶಕ್ತಿಗಾಗಿ, ಮಾತ್ಕಾರ್ಯಗಳಿಗಾಗಿ, ನಿನ್ನ ಆತ್ಮನ ಸಹಾಯಕ್ಕಾಗಿ, ಸಂತೈಸುವಿಕೆಗಾಗಿ ನಾವು ನಿಮಗೆ ಸ್ತೋತ್ರ ವಂದನೆ ಸಮರ್ಪಿಸ್ತೇವೆ ಸ್ವಾಮಿ. ಈಗಲೂ ಕೂಡ ಈ ವಾಕ್ಯವನ್ನು ಕೇಳಿದ
ಪ್ರತಿಯೊಬ್ಬರ ಹೃದಯಗಳಲ್ಲಿ ಸಂತೈಸುವಿಕೆಯನ್ನ, ಆದರಣೆಯನ್ನ, ಕೃಪೆಯನ್ನ ದಯಪಾಲಿಸಿ ಬಲವಾದಂತ ಕ್ರಿಸ್ತಿಯ ಜೀವಿತ ಜೀವಿಸಲು, ಸ್ವಾಮಿ ನಿನ್ನನ್ನು ಮಹಿಮೆಪಡಿಸಲು, ನಿನ್ನ ರಾಜ್ಯವನ್ನ ಕಟ್ಟಲು, ನಿನ್ನ ಕೀರ್ತಿಗಾಗಿ ಜೀವಿಸುವಂತೆ ನೀನು ಸಹಾಯಿಸು. ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಟ್ಟು ನೀನೇ ಕುರುಬನಾಗಿದ್ದು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನು ಒಡೆಯನು ಆದಂತ ನಜರೇತಿನ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನನ್ಯ ನಡೆಸುವಿಕೆಯು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.